ಶ್ರೀದೇವಿ ಭಾಗವತ ಮಹಾಪುರಾಣದ ಮೊದಲನೇ ಸ್ಕಂದದ 14ನೇ ಅಧ್ಯಾಯದ 2ನೇ ಭಾಗಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಅಧ್ಯಾಯವನ್ನು ಮುಂದುವರಿಸ್ತಾ ಶುಕಮುನಿಯು ಅರಣಿಯಲ್ಲಿ ಉದ್ಭವಿಸಿದ, ಅರಣಿಯಲ್ಲಿ ಜನ್ಮ ತಳೆದ ಆತನಿಗೆ ಮುಂದೆ ತಂದೆಯಾದಂತಹ ವ್ಯಾಸದೇವರು ಮದುವೆಯಾಗು, ಗೃಹಸ್ಥಾಶ್ರಮವನ್ನು ಸ್ವೀಕರಿಸು ಅಂತ ಹೇಳ್ತಾರೆ. ಮುಂದೆ ಆತ ಏನು ಹೇಳಿದ ಅನ್ನುವಂಥದ್ದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೂತನು ಹೇಳ್ತಾನೆ, ವೈರಾಗ್ಯವನ್ನು ಪಡೆದಂತಹ ಶುಕಮುನಿಯು ಹೀಗೆ ಯುಕ್ತಿಯುಕ್ತವಾಗಿ ವಾದಿಸುತ್ತಿರುವಂತಹ ವ್ಯಾಸನ ಸಮೀಪವನ್ನು ಪಡೆದವನಾಗಿ ಹೆಚ್ಚಾದ ಪ್ರೇಮದ ಬಲೆಯಲ್ಲಿ ಸಿಕ್ಕಿಕೊಂಡಿರುವಂತಹ ತನ್ನ ಸ್ವಂತ ತಂದೆಯಾದ ವ್ಯಾಸ ಮುನಿಯನ್ನ ಕುರಿತು ಈ ರೀತಿಯಾಗಿ ಹೇಳಿದನು. ಶುಕಮುನಿಯು ಉತ್ತರವನ್ನು ಹೇಳಿದುದು, ಮೇಲಾದ ತಿಳುವಳಿಕೆಯುಳ್ಳ ವೇದಗಳನ್ನು ವಿಂಗಡಿಸಿದ ಧರ್ಮಗಳನ್ನು ತಿಳಿದಿರುವಂತಹ ಓ ವ್ಯಾಸ ಮಹರ್ಷಿಯೇ, ನೀನು ಹೇಳುತ್ತಿರುವುದು ಏನು? ವಾಸ್ತವವಾದ ಶ್ರೇಯಸ್ಕರವಾದ ರೀತಿಯಿಂದ ನನಗೆ ಬುದ್ಧಿವಾದವನ್ನು ಅನುಗ್ರಹಿಸು, ನಿನ್ನ ಅಪ್ಪಣೆಯನ್ನು ಚೆನ್ನಾಗಿ ನೆರವೇರಿಸುವೆನು. ವ್ಯಾಸ ಮಹರ್ಷಿಯು ಶುಕರಿಗೆ ಹೇಳ್ತಾನೆ, ಓ ಮಗನೇ, ಅನೇಕ ವರ್ಷಗಳ ಕಾಲದಲ್ಲಿ ನಾನು ತಪಸ್ಸನ್ನು ಮಾಡಿದುದು ನಿನ್ನನ್ನು ಪಡೆಯುವುದಕ್ಕಾಗಿಯೇ. ತುಂಬ ಕಷ್ಟಗಳನ್ನು ಸಹಿಸೋಣದಿಂದಲೂ ಪರಮೇಶ್ವರನನ್ನು ಸಂತೋಷಪಡಿಸುವುದರಿಂದಲೂ ನಿನ್ನನ್ನು ನಾನು ಪಡೆದನು. ಅಲ್ಲದೆ ದೊರೆಯನ್ನು ಕೇಳಿ ತುಂಬ ದ್ರವ್ಯ ಮುಂತಾದ ಆಸ್ತಿಯನ್ನೂ ತಂದು ನಿನಗೆ ಕೊಡುತ್ತೇನೆ. ಮೇಲಾದ ತಿಳುವಳಿಕೆಯುಳ್ಳವನೇ, ಶ್ರೇಷ್ಠವಾದ ಯೌವನವನ್ನು ಪಡೆದಿರುವ ನೀನು ಸೌಖ್ಯಗಳನ್ನು ಅನುಭವಿಸು ಅಂತ ವ್ಯಾಸರು ತನ್ನ ಮಗನಿಗೆ ಹೇಳುತ್ತಾ ಇದ್ದಾರೆ. ಅದಕ್ಕೆ ಉತ್ತರವನ್ನು ಕೊಡ್ತಾ ಶುಕನು ಹೇಳ್ತಾನೆ, ಓ ತಂದೆಯೇ, ಈ ಮಾನವ ಲೋಕದಲ್ಲಿ ಆತಂಕವಿಲ್ಲದ ಶಾಶ್ವತವಾದ ಸುಖವು ಯಾವುದು ಇದೆ ಹೇಳು? ಎಲ್ಲ ಬಗೆಯ ಸುಖಗಳು ಇಲ್ಲಿ ದುಃಖಗಳಿಂದಲೇ ಕೂಡಿವೆ. ಹೀಗೆ ದುಃಖ ಮಿಶ್ರವಾದ ಸುಖವನ್ನು ತಿಳುವಳಿಕೆಯುಳ್ಳವರು ನಿಜವಾದ ಸುಖವೆಂದು ಹೇಳುವುದಿಲ್ಲವಲ್ಲವೇ? ಪುಣ್ಯಶಾಲಿಯಾದ ವ್ಯಾಸನೇ, ಹೆಂಡತಿಯನ್ನು ಮಾಡಿಕೊಂಡರೆ ಅವಳನ್ನು ಅನುಸರಿಸಿ ಇರುವವನು ಆಗುತ್ತೇನೆ. ಹೀಗೆ ಪರಾಧೀನನಾಗಿರುವಂತಹ, ಅದರಲ್ಲೂ ಹೆಂಗಸಿಗೆ ಸೋತು ಇರಬೇಕಾಗುವ ನನಗೆ ಸುಖವು ಎಂತಹದು? ಕಬ್ಬಿಣ ಮುಂತಾದ ಲೋಹದ ಮತ್ತು ಮರದ ಯಂತ್ರದಲ್ಲಿ ಸಿಕ್ಕಿಕೊಂಡಿರುವವನು ಒಂದಾನೊಂದು ಸಮಯದಲ್ಲಿ ಬಿಡುಗಡೆಯನ್ನು ಪಡೆಯಬಹುದು. ಆದರೆ ಹೆಂಡತಿ, ಮಕ್ಕಳು ಮುಂತಾದವರಲ್ಲಿ ಮೋಹದಿಂದ ಸಿಕ್ಕಿಕೊಂಡಿರುವವನು ಎಂದಿಗೂ ಎಲ್ಲಿಯೂ ಬಿಡುಗಡೆಯನ್ನು ಪಡೆಯುವುದಿಲ್ಲ. ಮಾನವರ ಶರೀರವು ಮಲ ಜಲಗಳುಳ್ಳ ದೇಹಗಳಿಂದ ಉಂಟಾಗುತ್ತದೆ ಮತ್ತು ಮಲ ಜಲಗಳಿಗೆ ಕಾರಣವಾಗಿರುತ್ತದೆ. ಹೆಂಗಸರ ದೇಹವು ಅಂತಹದೇ ಆಗಿದೆ. ಓ ಬ್ರಾಹ್ಮಣ ಶ್ರೇಷ್ಠನಾದ ವ್ಯಾಸನೇ, ಅಂತಹ ದೇಹದಲ್ಲಿ ತಿಳುವಳಿಕೆಯುಳ್ಳ ಯಾವನು ತಾನೇ ಪ್ರೇಮವನ್ನು ಇಡಲು ಅಪೇಕ್ಷಿಸಿಯಾನು? ಓ ಬ್ರಾಹ್ಮಣೋತ್ತಮನಾದ ವ್ಯಾಸನೇ, ನಾನು ಹೆಂಗಸರ ದೇಹದಿಂದ ಹುಟ್ಟಿದವನು ಅಲ್ಲವು. ನನ್ನಂಥವನಿಗೆ ಸ್ತ್ರೀ ದೇಹದ ವಿಷಯದಲ್ಲಿ ಎಂತಹ ಅಭಿಪ್ರಾಯವಿರುತ್ತದೆ ಎಂಬುದು ಗೊತ್ತಾದ ವಿಷಯವಾಗಿದೆ. ಮುಂದೆಯೂ ನಾನು ಅಂತಹ ದೇಹದಲ್ಲಿ ಹುಟ್ಟನ್ನು ಪಡೆಯುತ್ತಿರಲು ಅಪೇಕ್ಷಿಸುವುದಿಲ್ಲವು. ದುಃಖ ದೋಷ ಸಂಬಂಧವಿಲ್ಲದೆ ಆಶ್ಚರ್ಯಕರವಾದ ಆತ್ಮಾನಂದವನ್ನು ಬಿಟ್ಟು ಮಲ ಮುಂತಾದ ದುಃಖ ದೋಷಗಳ ಸಂಬಂಧದಿಂದ ಸುಖ ಆಭಾಸದಂತಿರುವಂತಹ ಸಾಂಸಾರಿಕವಾದ ಸುಖವನ್ನು ನಾನು ಏಕೆ ಅಪೇಕ್ಷಿಸಲಿ? ಆತ್ಮಾನಂದವನ್ನು ಅನುಭವಿಸುವವನು ಪುನಃ ಸಾಂಸಾರಿಕ ಸುಖದಲ್ಲಿ ಹೆಚ್ಚು ಆಸಕ್ತಿಯುಳ್ಳವನಾಗನು. ನಾನು ಮೊದಲು ವೇದಗಳನ್ನು ವ್ಯಾಸಂಗ ಮಾಡಿದೆ, ಆಮೇಲೆ ಅವುಗಳ ತಾತ್ಪರ್ಯವನ್ನು ವಿಸ್ತಾರವಾಗಿ ವಿಚಾರಿಸಿ ವಿಮರ್ಶಿಸಿ ತಿಳಿದೆನು. ಅವು ಕರ್ಮ ಮಾರ್ಗವನ್ನು ಅನುಸರಿಸುವಂತೆ ಪ್ರೇರೇಪಿಸುತ್ತವೆ. ಕರ್ಮ ಮಾರ್ಗವು ಹಿಂಸೆಯಿಂದ ಕೂಡಿದುದಾಗಿದೆ. ಇದನ್ನು ನಾನು ಆ ವೇದವನ್ನು ಓದಿ ತಿಳಿದಿದ್ದೇನೆ. ಬೃಹಸ್ಪತಿ ಆಚಾರ್ಯನನ್ನು ಗುರುವೆಂದು ಭಾವಿಸಿ ಪಡೆದನು. ಆತನು ಸಂಸಾರ ಸಾಗರದಲ್ಲಿ ಮುಳುಗಿದವನಾಗಿದ್ದಾನೆ ಮತ್ತು ಅವನ ಮನಸ್ಸು ಮೂಲಾಜ್ಞಾನದಿಂದ ಗ್ರಹಣ ಹಿಡಿದಂತಾಗಿದೆ. ಅಂಥ ಗುರುವು ಹೇಗೆ ತಾನೇ ಶಿಷ್ಯನನ್ನು ಸಂಸಾರ ಸಾಗರವನ್ನು ದಾಟಿಸಲು ಸಮರ್ಥನಾದನು? ರೋಗದಿಂದ ನರಳುತ್ತಿರುವ ವೈದ್ಯನು ಇತರರ ಕಾಯಿಲೆಯನ್ನು ವಾಸಿ ಮಾಡುತ್ತಾನೆ ಎನ್ನುವುದು ಹೇಗೋ ಹಾಗೆಯೇ ಸಂಸಾರವೆಂಬ ಜ್ಞಾನದಲ್ಲಿ ಸಿಕ್ಕಿಕೊಂಡಿರುವಂತಹ ಗುರುವು ಮೋಕ್ಷವನ್ನು ಪಡೆಯಲು ಬಯಸುತ್ತಿರುವ ನನಗೆ ಬಿಡುಗಡೆಯನ್ನು ಉಂಟು ಮಾಡುತ್ತಾನೆ ಎಂಬುದು ನಟನೆಯೇ ಹೊರತು ವಾಸ್ತವವಾಗಲಾರದು. ಆದುದರಿಂದ ಬೃಹಸ್ಪತಿ ಆಚಾರ್ಯನಿಗೆ ನಮಸ್ಕಾರವನ್ನು ಮಾಡಿ ನಿನ್ನ ಹತ್ತಿರಕ್ಕೆ ಬಂದಿರುವೆನು. ಸಂಸಾರದಲ್ಲಿನ ಮೋಹಪಾಶದಿಂದ ಹೆದರಿರುವ ನನ್ನನ್ನು ಪರತತ್ವದ ಸ್ವರೂಪವನ್ನು ತಿಳಿಯ ಹೇಳುವುದರಿಂದ ಕಾಪಾಡು. ಹುಟ್ಟು ಮುಪ್ಪು ಸಾವುಗಳಿಂದ ತುಂಬಿ ಭಯಂಕರವಾದ ಈ ಸಂಸಾರ ಚಕ್ರದಲ್ಲಿ ಸಿಕ್ಕಿಕೊಂಡು ಸುತ್ತುತ್ತಿರುವುದು. ನಕ್ಷತ್ರಗಳಿಂದ ಕೂಡಿದ ಅಂತರಿಕ್ಷದಲ್ಲಿ ಹಗಲು ಇರುಳು
ಸುತ್ತುತ್ತಿರುವ ಸೂರ್ಯನಿಗೆ ಹೇಗೆ ಯಾವಾಗಲೂ ವಿಶ್ರಾಂತಿ ಇಲ್ಲದೆ ಇದೆಯೋ ನನಗೂ ಹಾಗೆ ಕೊನೆಗಾಣದೇ ಇದೆ. ಓ ತಂದೆಯಾದ ವ್ಯಾಸಮುನಿಯೇ, ಇಂತಹ ಸಂಸಾರದಲ್ಲಿ ಸುಖವಿದೆಯೇ ಇಲ್ಲವೆನ್ನುವಂಥದ್ದು ಪರತತ್ವದ ನಿಜ ಸ್ವರೂಪವನ್ನು ವಿಚಾರಣೆ ಮಾಡಿ ತಿಳಿಯುವುದರಿಂದ ಗೊತ್ತಾಗುತ್ತದೆ. ಆದರೆ ಅಜ್ಞಾನಿಗಳಾದ ಮೂಢರು ಈ ಸಂಸಾರದಲ್ಲಿ ಸುಖವಿದೆ ಎಂದು ವ್ಯವಹರಿಸುತ್ತಿರುವುದಾದರೂ ಕ್ರಿಮಿಗಳು ಮಲದಲ್ಲಿ ಸುಖ ಭ್ರಾಂತಿಯಿಂದ ಜೀವಿಸುತ್ತಿರುವಂತೆಯೇ ಇದೆ. ವೇದಗಳನ್ನು ಶಾಸ್ತ್ರಗಳನ್ನು ವ್ಯಾಸಂಗ ಮಾಡಿದ ಮೇಲೆ ಯಾರು ಈ ಸಂಸಾರ ಸುಖದ ಆಭಾಸದಲ್ಲಿಯೇ ಆಶೆಯುಳ್ಳವರಾಗಿರುತ್ತಾರೋ ಅಂಥವರು ನಾಯಿ, ಕುದುರೆ, ಹಂದಿ ಇವುಗಳಂತೆ ಇರುತ್ತಾರೆಯೇ ಹೊರತು ಅಂಥವರಿಗಿಂತ ಹೆಚ್ಚಿನ ಮೂರ್ಖನಾದವನು ಈ ಲೋಕದಲ್ಲಿ ಇಲ್ಲವು. ಸತ್ಯವೂ ನಿತ್ಯವೂ ಆದ ಸುಖವು ಸಂಸಾರದಲ್ಲಿ ದೊರೆಯುವುದಿಲ್ಲವೆಂಬುದು ವೇದಶಾಸ್ತ್ರಗಳಲ್ಲಿ ಅಡಿಗಡಿಗೆ ಹೇಳಿದ್ದರೂ ಅನುಭವದಲ್ಲಿ ಗೊತ್ತಾಗಿದ್ದರೂ ಈ ಸಂಸಾರದಲ್ಲಿಯೇ ಸುಖವನ್ನು ಪಡೆಯಲು ಅರಸುತ್ತಿರುವುದು ಅಂಥವರ ಮೂರ್ಖತನವಲ್ಲದೆ ಬೇರೆ ಅಲ್ಲವೆಂದು ತಾತ್ಪರ್ಯ. ಈ ರೀತಿಯಾಗಿ ಶುಕ ಮಹರ್ಷಿ, ಶುಕ ಮುನಿ ವ್ಯಾಸದೇವನಿಗೆ ಹೇಳ್ತಾ ಇದ್ದಾನೆ. ಮುಂದೆ ಏನಾಗ್ತದೆ ಅನ್ನುವಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.